ಹೆಲ್ಮೆಟ್ ಎಲ್ಲ ಪೊಲೀಸ್ ಸರ್ ಕ್ಯಾಚ್ ಹೆಡ್ಲೈಟ್ ನೋಡಿದ್ರದ್ದು ಆ 1 ಆ 2 ಆ 3 ನಮ್ಮ ವಿಶಸ್ 11ಗೆ. ಆದರೆ ಈಗ ಟೈಮ್ ಬಂದ್ಬಿಟ್ಟು 10 ಆಗಿದೆ. ನಮ್ಮ ಜೊತೆ ಸೆಕ್ಸಿ ಸಚಿನ್ ಇಸ್ ಬ್ಯಾಕ್. ಸಚಿನ್ ಹೆಸರು ಚೇಂಜ್ ಮಾಡ್ತಾ ಇದ್ದೀವಿ, ಫ್ರಮ್ ಸಚಿನ್ ಟು ಸೆಕ್ಸಿ ಸಚಿನ್ ಮಾಡಿಬಿಟ್ಟಿದ್ದೀವಿ. ವಿಡಿಯೋ ವೈರಲ್ ಒಂದು ಆಗ್ತಿಲ್ಲ ಅಷ್ಟೇ. ಬ್ಯಾಂಗ್ಳೂರ್ ಸಿಲ್ಕ್ ಬೋರ್ಡ್ ಪ್ರೆಸೆಂಟ್ ಕಂಡೀಷನ್ ಕೆರೆ. ಇಲ್ಲಿ ಮಳೆ ಹೆಂಗೆ ಬರ್ತಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ, ತುಂಬ ಕರೆಂಟೇ ಇಲ್ಲ, ಅದಕ್ಕೆ ನಾವು ಕಾಣಿಸ್ತಾನೆ ಇಲ್ಲ. ಹಲೋ ಎವ್ರಿವನ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದುಬಿಟ್ಟು ಡೇ ಏನಾಗಿರುತ್ತೆ ನಮ್ಮ 30 ಡೇಸ್ ಚಾಲೆಂಜಲ್ಲಿ. ಇದೆ ನೆನೆ ಹಾಕಿದ ಬಟ್ಟೆನೇ ಇವತ್ತು ಹಾಕಿದ್ದಾನೆ ಅಂತ ಯೋಚನೆ ಮಾಡಿಬಿಡಿ. ಆ್ಯಕ್ಚುಲಿ ಒಂದು ಪ್ರಮೋಷನ್ ಸ್ಕೆಡ್ಯೂಲ್ ಆಗಿದೆ. ಈ ಪ್ರಮೋಷನ್ ಬಂದುಬಿಟ್ಟು ನೆನ್ನೆ ಸ್ಕೆಡ್ಯೂಲ್ ಆಗಿತ್ತು. ಡ್ಯೂ ಟು ಸಮ್ ರೀಸನ್ಸ್ ನೆನೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅದೇ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಪ್ರಮೋಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲೈಕ್ ಆಫ್ ದ ಶೂಟ್ ಆಗಿದೆ, ಮತ್ತು ಬೇರೆ ಬಟ್ಟೆ ಹಾಕಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಇದೇ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಮೋಷನ್ ಪ್ಲೇಸ್ ಬಂದುಬಿಟ್ಟು ಅದೇ ಕ್ಯಾಪ್ಚರ್ ಸ್ಟುಡಿಯೋಸ್ ನೆನ್ನೆ ತೋರಿಸಿದ್ನಲ್ಲ ಅಲ್ಲೇ. ಈಗ 10ಗೆ ಹೋಗೋದು ಅಂತ ಪ್ಲ್ಯಾನ್ ಇದ್ದಿದ್ದು. ಆ್ಯಕ್ಚುಲಿ ಎಲ್ಲರೂ ಈಗ ರೆಡಿ ಆಗ್ತವ್ರೆ. ನನ್ನ ಟೀಮ್ ಡ್ರೋನ್ ಆಗಲಿ ಅಥವಾ ಕ್ಯಾಮ್ರಾ ಮ್ಯಾನ್ ಆಗಲಿ, ನನ್ನ ಕೋಫೌಂಡರ್ ಆಗಲಿ ಎಲ್ಲ ಈಗ ರೆಡಿ ಆಗ್ತಿದ್ದಾರೆ. ಹಾಗಾಗಿ ನಾನು ರೆಡಿಯಾಗಿದ್ದೀನಿ. 10 ಆಗಿದೆ ಆಲ್ರೆಡಿ ಟೈಮು ನಮ್ಮ ವಿಶಸ್ 11ಗೆ. ಆದರೆ ಈಗ ಟೈಮ್ ಬಂದುಬಿಟ್ಟು 10 ಆಗಿದೆ. ಅವ್ರು ಬರೋದು ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಿದ್ದೆ ನಾನು ಕ್ಯಾಪ್ಚರ್ ಸ್ಟುಡಿಯೋಸ್ ಹೋಗ್ಬಿಟ್ಟು ಪ್ರಮೋಷನ್ ಶೂಟ್ ಮಾಡ್ತೀನಿ. ಆವಾಗಲೇ ಹೇಳ್ದಂಗೆ ಕ್ಯಾಪ್ಚರ್ ಸ್ಟುಡಿಯೋಸಿಗೆ ಆಲ್ರೆಡಿ ಎಂಟರ್ ಆಗಿದ್ದೀವಿ. ಸೊ ಇದು ನಮ್ಮ ಪ್ರಮೋಷನಲ್ ಸ್ಪಾಟ್. ಇನ್ಮೇಲೆ ಇಲ್ಲಿ ರೆಗ್ಯುಲರ್ ವಿಸಿಟ್ಸ್ ಇರುತ್ತೆ ನಮ್ಮದು. ಇದೊಂಥರ ನಮ್ಮದು ರೆಗ್ಯುಲರ್ ಸ್ಪಾಟ್ ಆಗುತ್ತೆ, ಯಾಕಂದರೆ ತುಂಬ ಕೆಲಸ ಇನ್ಮೇಲೆ ಇಲ್ಲೇ ನಡೀತಾ ಇರುತ್ತೆ ನಮ್ಮದು. ಹಾಗಾಗಿ ಹಾಗೆ ಒಂದು ಪ್ರಮೋಷನಲ್ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಪೋಸ್ಟ್ ಆಗಿಲ್ಲ ಅಂತೆ, ಪ್ರಮೋಷನಲ್ ವೀಡಿಯೋ ಥರ ಈ ಕ್ಯಾಪ್ಚರ್ ಸ್ಟುಡಿಯೋಸಿಗೆ. ಅದಕ್ಕಾಗಿ ಒಂದು ಪ್ರಮೋಷನಲ್ ವೀಡಿಯೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ವಿಶಸ್ ಇಲ್ಲೇ ಬಂದ ನಂದನ್ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಬೈಕ್ ಸರ್ವಿಸಿಗೆ ಬಿಟ್ಟನಂತೆ. ಅದಕ್ಕೆ ಡ್ರೋನ್ ಬೇಕೇ ಬೇಕಲ್ವ, 1-2 ಶಾಟ್ ತೊಗೊತೀವಿ ಡ್ರೋನು. ಇಲ್ಲಿ ಬೋರ್ಡ್ ಇಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಬೋರ್ಡಿಂದ ಒಂದು ಶಾರ್ಟು, ದೆನ್ 80 ಸರ್ಕಲಿಂದ ಆ ಸೈಡ್ 80 ಸರ್ಕಲಿಂದ ಒಂದು 100 ಮೀಟರ್ಸ್ ಇದೆ ಅಷ್ಟೇ. ಇದು ಅದೊಂದು ಶಾರ್ಟು, 2 ಶಾರ್ಟ್ ಡ್ರೋನಲ್ಲಿ ಬರುತ್ತೆ. ಇನ್ನುಳಿದಿದ್ದು ಇಂಟೀರಿಯರ್ ಗಿಂಬಲ್ ರೆಡಿ ಮಾಡ್ಕೊಂಡಿದ್ದೀವಿ. ಗಿಂಬಲಲ್ಲಿ ಶೂಟ್ ಆಗುತ್ತೆ. ಆರಾಮಾಗಿ ಮಲ್ಕೊಂಡಿದ್ದೆ. ವೀಡಿಯೋ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಎಪ್ಸ್ಕೊಂಡು ಕರ್ಕೊಂಬಂದ್ಬಿಟ್ಟ. ಏನಮ್ಮ ವೀಡಿಯೋ ಮಾಡ್ತೀಯಾ? ಸೆಕ್ಸಿ ಸಚಿನ್ ನಮ್ಮ ಜೊತೆ ಸೆಕ್ಸಿ ಸಚಿನ್ ಇಸ್ ಬ್ಯಾಕ್ ವಿತ್ ಬೀಫ್ ಸ್ವಲ್ಪ ಹಾಕೋಣ. ಸೆಕ್ಸಿ ಸಚಿನ್ ಆಡಿಯೋಸ್. ಸೆಕ್ಸಿ ಸಚಿನ್ ಆ ವಿಡಿಯೋ ಓಡಲೇ ಇಲ್ವಲ್ಲ ನೀನಿದ್ರು, ಓಡಬೇಕಿತ್ತು. ಸೆಕ್ಸಿ ಸಚಿನ್ ಕ್ರೇಜಿ ಇತ್ತು ಮಾತ್ರ ಅವತ್ತು ಟ್ರಿಪ್ಪು. ಸಗದಾಗ ಹೋಗಿ ಬಂದ್ವಿ. ಗಟ್ಟು ಹೊಡಿತವನೆ ಇವನಿಗೆ, ಅವನ ಕಾರ್ ಬಗ್ಗೆ ಅವನಿಗೆ ಗೊತ್ತಿಲ್ಲ, ಇವನೆಲ್ಲ ಗಟ್ಟು ಹೊಡಿತವನೆ. ಯಾವ ಥರ ಇನ್ಫ್ಲುಯೆನ್ಸರ್ ಜೊತೆ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಅವನಿಗೆ ಕಾರ್ ಬಗ್ಗೆನೇ ಗೊತ್ತಿಲ್ಲ, ಇವನಿಗೆ ಕಾರ್ ಬಗ್ಗೆ ಹೇಳೋಕ್ಕೆ ಗೊತ್ತಿಲ್ಲ. ಇವನ್ ತಡಿ ಇಲ್ಲೇ ಜಗಳ ಆಡ್ತವ್ರೆ. ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಜಗಳ ಆಡ್ಕೊಂಡು ಸಾಯ್ತೀರಿ ಇಬ್ಬರು ಹೊತ್ಲಾಗೆ. ಕ್ಯಾ ಜೀತು ಯಶಸ್ ಐಸಾ ಹೋತ ಕೈಸಾ ಜಿ ಅವೆಲ್ಲ ಯಾರು ನೆನ್ಪಿಡ್ಕೊಂಡಿರ್ತಾರೆ, ಆಸ್ ಪವರು ಟಾರ್ಕ್ ಎಲ್ಲ. ಯಶಸ್ ಅವನ ಪಾಡಿಗೆ ಅವನು ವೀಡಿಯೋ ಮಾಡ್ಕೊತಾನೆ. ನಾವೀಗ ಬಂದುಬಿಟ್ಟು ಭಕ್ಚೋದಿ ಮಾಡೋ ಟೈಮು. ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನಲ್ಲಿ ಏನೇನೋ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಅಲ್ಲೇನೋ ಶೆಡ್ ಬೇರೆ ಹಾಕಿದ್ದಾರೆ, ಅಲ್ಲಿ ಕಾಣಿಸ್ತಿದೆ ಶೆಡ್ಡು. ಅಲ್ಲೇನೋ ಮಾಡ್ತಿದ್ದಾರೆ ಪ್ಲ್ಯಾಟ್ಫಾರ್ಮು. ನಾವು ನೋಡಿಲ್ಲ, ಹೋಗ್ಬೇಕಾದ್ರೆ ಒಂದ್ಸತಿ ರೈಲ್ವೆ ಸ್ಟೇಷನ್ ಒಳಗೆ ವಿಸಿಟ್ ಮಾಡಿ ಬರ್ತೀವಿ. ತುಂಬ ದಿನ ಆಯ್ತು ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ದಲೆ. ಇಲ್ಲಿ ನಮ್ಮ ಕಾರ್ ನಿಲ್ಸ್ಕೊಂಡಿದ್ದೀವಿ. ವೀಡಿಯೋ ಮಾಡೋಕ್ಕೆ ತಂದಿರೋ ಕಾರ್ನ ನಮ್ಮ ಕಾರ್ ಇನ್ ದ ಸೆನ್ಸ್ ನಮ್ಮ ಸಚಿನ್ ಕಾರ್ ಅಂದಮೇಲೆ ಅದು ಕೂಡ ನಮ್ಮ ಕಾರೇ. ಸೆಕ್ಸಿ ಸಚಿನ್ ಹೆಸರು ಚೇಂಜ್ ಮಾಡ್ತಾಯಿದ್ದೀವಿ, ಫ್ರಮ್ ಸಚಿನ್ ಟು ಸೆಕ್ಸಿ ಸಚಿನ್ ಮಾಡಿಬಿಟ್ಟಿದ್ದೀವಿ. ವಿಡಿಯೋ ವೈರಲ್ ಒಂದು ಆಗ್ತಿಲ್ಲ ಅಷ್ಟೇ. ನೀವೆಲ್ಲ ಸೇರಿ ಬೇಗ ವೈರಲ್ ಮಾಡಿಬಿಟ್ರೆ ಅವನಿಗೂ ಒಂದು ಹೊಸ ನಾಮಕರಣ ಮಾಡ್ಬೋದು. ಹುಡುಗನ ಸ್ಟ್ರಗಲ್ಸ್ ನೋಡಿ ಅಲ್ಲಿ. ಹೆಡ್ ಮೌಂಟ್ ಎಲ್ಲ ಹಾಕ್ಕೊಂಡು ತಿರ್ಗಾ ಕಡೆ ಅಲ್ಲೊಂದು ಆ್ಯಕ್ಷನ್ ಕ್ಯಾಮ್ರಾ, ಇಲ್ಲೊಂದು ಆ್ಯಕ್ಷನ್ ಕ್ಯಾಮ್ರಾ. ಶ್ರೀಮಂತರ ಮಕ್ಕಳಮ್ಮ ನಾವು, ನಿನ್ನ ಥರ ಬಡವ್ರ ಮಕ್ಳು ಅಂದ್ಕೊಂಡಿದ್ಯಾ? ಯಶಸ್ ಏನಾದರೂ ಒಂದು ಮೋಟಿವೇಶನ್. ತುಂಬ ದಿನ ಆಯ್ತು, 2 ದಿನ ಆಯಿತು ನಿನ್ನ ಮೋಟಿವೇಶನ್ ಕೇಳ್ದಲೆ. ಮೋಟಿವೇಶನ್ ಕೇಳಿಸಿಲ್ಲ ಅಲ್ಲ ಯಶಸ್ ಕೈಯಲ್ಲಿ ಬರ್ದಾನೆ. ತುಂಬ ದಿನ ಆಯಿತು. ಬಗ್ಬೇಕಮ್ಮ, ಇನ್ನೊಂಚೂರು ಬಗ್ಬೇಕು. ಅಷ್ಟು ಬಗ್ಗಿದ್ರೆ ಸಾಲಲ್ಲ. ಇದ್ದು ಬೇಕಾಗಿರೋದು ಯಶಸ್.
ಗಿಂಬಲ್ಲು ಮತ್ತು ಫೋನ್ ಇದೆ. ನೀನು ಬೇಕಂದ್ರೆ ಸಿನಿಮ್ಯಾಟಿಕ್ಸ್ ಇನ್ನೂ ಈಸಿಯಾಗಿ ತೆಗಿಬೋದು. ಗಿಂಬಲ್ ಇದೆಯಾ? ಹಾಂ, ಸಿನಿಮಾಟೋಗ್ರಾಫರ್ ಸಂಜಯ್ಗೆ ಜೈ. ಅಲ್ಲಿ ಗಿಂಬಲ್ ತಗೊಂಬ. ಮೋಟಿವೇಶನ್ ಹೇಳೋಗು. ಮೋಟಿವೇಶನ್ ಏನಿಲ್ಲ, ಸಿನಿಮಾಟೋಗ್ರಾಫರ್ ಸಂಜಯ್ಗೆ ಜೈ. ಈಗ ಅವನು ಶಾರ್ಟ್ಸ್ ತೆಗಿತಾನೆ. ಸಿಗಮ್ಮ. ಆದರೆ ನೀನು ಯಾರಿಗೆ ಶಾರ್ಟ್ಸ್ ಕೊಡ್ತೀಯ? ಅಲ್ಲಿ ಗಿಂಬಲ್ ತಗೊಂಬ ತೆಗಿಯೋಣ. ನನಗೆ ಮತ್ತೆ ಎದ್ದೋಕ್ಕೆಲ್ಲ ಆಗಲ್ಲ, ಅವ್ನ ಕೈಲೇ ತರ್ಸ್ಕೊತೀನಿ ನೋಡಿ. ಈಗ ಬ್ರೋ ಕೆಲಸ ಆಗಬೇಕಂದ್ರೆ ಬ್ರೋ ಕ್ಯಾನ್ ಡೂ ಎನಿಥಿಂಗ್ ನಾವು. ಅದೇ ನನ್ನ ಕೆಲಸ ಇದ್ದರೆ ಹೋಗಿ ಎತ್ಕೊಳ್ಳಲೇ ನಾನು. ಅವ್ನ ಕೆಲಸ ಆಗಬೇಕಲ್ಲ ಈಗ, ಅದಕ್ಕೆ ಹೇಳಿದೆಲ್ಲ ಮಾಡ್ತೀಯಾನೆ. ಶೂಟ್ ಮಾಡೋಕ್ಕೆ ನಮ್ಮ ಗಿಂಬಲ್ನ ರೆಡಿ ಮಾಡ್ಕೊಂಡ್ವಿ. ಸ್ಟೆಬಿಲೈಸೇಷನ್ ಆನ್ ಮಾಡಬೇಕು, ಒಂದು ಸತಿ ಕ್ಯಾಲಿಬ್ರೇಟ್ ಮಾಡಿಬಿಟ್ಟು ದೆನ್ ಹೋಗ್ಬಿಟ್ಟು ಪಾಪ ಹುಡ್ಗಂಗೆ ಸಿನಿಮಾಟೋಗ್ರಫಿ ಅಂತೆ ತೆಕ್ಕೊಡೋಣ. ನೀನೇನು ಕಂಟೆಂಟ್ ಮಾಡ್ತಿದ್ಯಾ? ನೀನು ಎಲ್ಲರಿಗೂ ಕ್ಯಾಮ್ರಾ ಹಿಡಿತಿದ್ಯಾ? ಸುರಂಗೆ ಟಾರ್ಚು ನೋಡಿ. ಗಿಂಬಲ್ ಕ್ಯಾಲಿಬ್ರೇಷನ್ ಆಗೋದು ಹಿಂಗೆ. ಅಲ್ಲಿ ಡಿಸ್ಪ್ಲೇ ಕಾಣಿಸ್ತಿದ್ಯಾ? ಎಸ್, 20%, 25%. ಅದಾಗೆ ಒಂದು 30-40 ಸೆಕೆಂಡ್ಸ್ ತೊಗೊಳುತ್ತೆ ಕ್ಯಾಲಿಬ್ರೇಟ್ ಆಗೋಕ್ಕೆ. ಆಮೇಲೆ ಹೋಗ್ಬಿಟ್ಟು ಶೂಟ್ ಮಾಡ್ಕೊಳ್ಳೋಣ. ಒಬ್ಬನೇ ಕಷ್ಟಪಡ್ತಾ ಇದ್ದಾನೆ ಪಾಪ ಹುಡುಗ, ಹೆಲ್ಪ್ ಮಾಡೋಣ. ಸೆಕ್ಸಿ ಸಚಿನ್. ನಮ್ಮ ಯಶಸ್ಸು ಆ ಕಡೆ ಕಾರ್ನ ನಿಲ್ಸ್ಕೊಂಡು ವಿಡಿಯೋ ಮಾಡ್ತೇನೆ. ಆ ಲೊಕೇಶನ್ನಿಂದ ಈ ಲೊಕೇಶನಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಬಿಕಾಸ್ ಅಲ್ಲಿ ಬಿಸಿಲು ಜಾಸ್ತಿ ಹೊಡಿತಾಯಿತ್ತು, ಮಕ್ಕೆ ಹೊಡಿತಾಯಿತ್ತು. ಅದಕ್ಕೆ ಜಾಗ ಚೇಂಜ್ ಮಾಡ್ಕೊಂಡ್ವಿ. ನಾನು ಸಚಿನ ಇಲ್ಲಿ ಕೂತಿದ್ದೀವಿ ಅವ್ನು ವಿಡಿಯೋ ಮಾಡ್ಕೊಳ್ಳಿ ಅಂತ. ನಾವು ಮತ್ತೆ ಅಲ್ಲಿ ಕೂತ್ಕೊಂಡು ನಾವು ಲಾಗ್ ಮಾಡಿದ್ರೆ ಅವ್ನ ವಿಡಿಯೋಗೆ ನಮ್ಮ ವಾಯ್ಸ್ ಹೋಗುತ್ತೆ. ಅದಕ್ಕೆ ನಾವು ದೂರ ಬಂದುಬಿಟ್ಟು ನೀನು ಆರಾಮಾಗಿ ಅಲ್ಲಿ ಮಾಡು, ನಾವು ಆರಾಮಾಗಿ ಇಲ್ಲಿ ಮಾಡ್ತೀವಿ ಅಂತ. ಬ್ಯಾಂಗ್ಳೂರ್ ಸಿಲ್ಕ್ ಬೋರ್ಡ್ ಪ್ರೆಸೆಂಟ್ ಕಂಡೀಷನ್. ಕೆರೆ ಗೊತ್ತಾಯ್ತು. ಯಶಸ್ ವಿಡಿಯೋ ಮಾಡಾಯ್ತು. ಹೆಂಗೆ ಅನಿಸ್ತು ಯಶಸ್? ಈ ಲೈಟ್ ಹೈ 20 ಚೆನ್ನಾಗಿದೆ, ಸ್ಮೂತಾಗಿ ಇಟ್ಕೊಂಡಿದ್ದಾನೆ ಸಚಿನ. ಸೆಕ್ಸಿ ಸಚಿನ್ ಸ್ಮೂತಾಗಿ ಇಟ್ಟಿದ್ದಾನಂತೆ ಕಾರ್ನ. ಇನ್ನೊಂದು ವಿಷಯ ಗೊತ್ತಾ? ಹಾಂ, ಈ ಗಾಡಿ ತಗೊಂಡು 6 ವರ್ಷ ಆಯಿತು. ಎಷ್ಟು ಓಡಿಸಿರ್ಬೋದು? 20,000 ಓಡಿಸಿರೋದು ಅಷ್ಟೇ. ಸೆಕ್ಸಿ ಸಚಿನ್ ಒಳ್ಳೆ ಮೀಮ್ ಮೆಟೀರಿಯಲ್ ಮಾಡ್ಕೋಬೋದು ಕೂಡ. ಸೆಕ್ಸಿ ಸಚಿನ್. ಈಗ ಅದೇ ಹೇಳಿದ್ನಲ್ಲ, ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನಲ್ಲಿ ಅಂತ. ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ. ಅವಾಗಲೇ ತೋರಿಸಿದ್ನಲ್ಲ ಅಲ್ಲಿ. ಮತ್ತು ಇನ್ನೊಂದು ಥಿಂಗ್ ಅಂದರೆ ಯಶಸ್ ಮೋಟಿವೇಶನ್ ಇನ್ನೂ ಬಂದಿಲ್ಲ. ಯಶಸ್ ಮೋಟಿವೇಶನ್ ಈಗಿಲ್ಲ ಸದ್ಯಕ್ಕೆ. ಒಟ್ಟು ವಿಡಿಯೋ ಎಂಡ್ ಆಗೋದೊಳಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಮೋಟಿವೇಶನ್? ನೋಡೋಣ ಅದು ಯಾವಾಗ ಕೊಡ್ತಾನೆ ಮೋಟಿವೇಶನ್ ಅಂತ. ಫಿಲ್ ಮಾಡೋಂಗಿಲ್ಲ ಸರ್. ಸರ್ ಕಿತ್ಕೊಳ್ಳಿ ಸರ್ ಇವ್ನ ಕ್ಯಾಮ್ರಾ. ಯಾವಾಗಿಂದ? ಅದು ಮೆಟ್ರೋ ಸ್ಟೇಷನಲ್ಲಿ ಮಾಡೋಂಗಿಲ್ಲ ಗೊತ್ತು. ಮಾಡ್ಬೋದು ಅಂದರೂ ಮೆಟ್ರೋ ಸ್ಟೇಷನಲ್ಲಿ ಮಾಡ್ತಾರೆ ತುಂಬ ಜನ. ಬ್ಯಾಂಗ್ಳೂರಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ ನಾವು. ಇದು ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ನಿಜ ಬಂದಿಲ್ವಾ? ಇಲ್ಲ, ನಾನು ಬಂದಿಲ್ಲ. ಯಶಸ್ ಏನೋ ಫಸ್ಟ್ ಟೈಮ್ ಬಂದಿರೋದಂತೆ ರೈಲ್ವೆ ಸ್ಟೇಷನ್ ಒಳಗೆ. ನಾವು ತುಂಬ ಸತಿ ಬಂದಿದ್ದೀವಪ್ಪ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್. ನೋಡೋಣ ಅದೇನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ. ವೈಡ್ ಈ ಬೋರ್ಡ್ ಇರಲಿಲ್ಲ. ಲೈಕ್ ಯಾವ್ಯಾವ ಕೋಚ್ ಎಲ್ಲೆಲ್ಲಿ ನಿಲ್ಲುತ್ತೆ ಅನ್ನೋದು ಇರಲಿಲ್ಲ. ಬೋರ್ಡ್ ಹೊಸದಾಗಿ ಮಾಡ್ತಾಯಿದ್ದಾರೆ. ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ ಬರ್ತಾಯಿದೆ. ಎಸ್ಕಲೇಟರಿಗೆ ಮಾಡ್ದಿರೋ ಪ್ಲ್ಯಾಟ್ಫಾರ್ಮ್ ಇದು. ಆ ಕಡೆ ಪ್ಲ್ಯಾಟ್ಫಾರ್ಮು, ಲಿಫ್ಟು ಎಲ್ಲ ಲಿಫ್ಟ್ ಇರಲಿಲ್ಲ ಅನಿಸುತ್ತೆ. ಪ್ಲ್ಯಾಟ್ಫಾರ್ಮ್ ಎಲ್ಲ ಮಾಡ್ತಾಯಿದ್ದಾರೆ ಈಗ. ಅವರ್ ಸಿಟಿ ಈಸ್ ಗೋಯಿಂಗ್ ಒನ್ ಲೆವೆಲ್ ಅಪ್. ಲೆವೆಲ್ 1 ಇತ್ತು ಇಷ್ಟು ದಿನ. ಲೆವೆಲ್ 2 ತೊಗೊಂಡೋಗ್ತಾರೆ. ಫೈನಲಿ ನಮ್ಮ ಕ್ವಶನಿಗೆ ಆನ್ಸರ್ ಸಿಕ್ತು. ಹೆಂಗೆ ಕ್ರೇನ್ನ ತೊಗೊಂಬಂದರು ಅನ್ನೋದೇ ನಮ್ಮ ಕ್ವಶನ್ ಆಗಿತ್ತು. ಇಲ್ಲಿ ಡೌನ್ ಇದೆ, ಇಲ್ಲಿಂದ ಹತ್ಕೊಂಡು ತೊಗೊಂಬಂದಿದ್ದಾರೆ. ಅಲ್ಲಿದೆ ಕ್ರೇನ್. ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನಲ್ಲಿ ಒಂದು ಗುಡ್ಸ್ ಗಾಡಿ ನಿಂತಿತ್ತು. ಹೆಡ್ಲೈಟ್ ನೋಡಿದ್ರದ್ದು ಆ 1, ಆ 2, ಆ 3. ಯಶಸ್ ಏನು ಮಾಡೋಣ ಅಂತ ಇದೆಯಾ ಇದನ್ನ? ಈಗ ತಳ್ಳೋಣ ಗೈಸ್. ಯಾರ್ಯಾರು ಸಚಿನ್ ಸೇರಿ ತಳ್ತೀವಿ. ಗೂಡ್ಸ್ ಗಾಡಿನ ತಳ್ತಾರಂತೆ, ಶಕ್ತಿಶಾಲಿಗಳಾಗಿದ್ದಾರಂತೆ. ನಮ್ಮ ಲೋಕೋ ಪೈಲಟ್ ಏನಾದರೂ ಇಲ್ಲಿ ಇದ್ದಿದ್ರೆ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಬರ್ಬೋದಿತ್ತು. ಒಂದು ಎಕ್ಸ್ಪ್ಲೋರ್ ದಿ ಅನ್ಸೀನ್ ಆಗೋದು. ಇರಲಿ, ಕಮಾನ್ ಯಶಸ್, ಯು ಕ್ಯಾನ್ ಡೂ ಇಟ್. ಹುಯ್ ಸಕ್ಕದ ಕ್ಯಾಪ್ಚರ್ ಆಯಿತು. ಎಕ್ಸ್ಪ್ಲೋರ್ ಮಾಡಿದ್ದು ಆಯಿತು, ವಿಡಿಯೋ ಮಾಡಿದ್ದು ಆಯಿತು. ಈಗ ಮನೆ ಕಡೆ ಸಚಿನ್ ಕೊಡಿಸ್ತಿರೋದ ಈಗ ಯಶಸ್ ಕೊಡಿಸ್ತಾ ಇರೋದ ನಮಗೇನಾದರೂ? ಇಲ್ಲ, ನಮಗೇನಾದರೂ ಬೇಕಲ್ಲ ಈಗ. ಯಾರೋ ಒಬ್ರು ಕೊಡಿಸ್ರಪ್ಪ. ವೆಜ್ ಪಫ್ ಆದರೂ ಓಕೆ.
ಯಶಸ್ ಕಮಾನ್ ಯು ಕ್ಯಾನ್. ಹೀಗೆ ವಿಡಿಯೋ ಮಾಡೋಕ್ಕೆ ಕಾರ್ ಕೊಟ್ಟಿದ್ದಾನೆ, ಇದಕ್ಕೋಸ್ಕರ ನೀನು ಏನಾದರೂ ಕೊಡಿಸ್ಬೋದಲ್ವಾ? ಸಚಿನಿಗೆ ಕೊಡಿಸು, ಹಂಗೆ ನನಗೂ ಕೊಡಿಸು ಅವನ ಜೊತೆಗೆ ಅಷ್ಟೇ. ಫೈನಲಿ ಯಶಸ್ ಎಕ್ಸೆಪ್ಟ್ ಮಾಡಿದ್ದಾನೆ ನಮಗೆ ಏನಾದರೂ ಕೊಡ್ಸೋಕ್ಕೆ. ಏನು ಕೊಡಿಸ್ತಾನೆ ಕಾದು ನೋಡಬೇಕು. ವಿಡಿಯೋ ಮಾಡಿ ಮುಗಿಸಿದಾಯಿತು. ನಮ್ಮ ಸಚಿನ್ ಕಾರ್ನ ನೀಟಾಗಿ ಮತ್ತೆ ಹೆಂಗೆ ತೆಗೆದಿದ್ವಿ ಹಂಗೆ ನಿಲ್ಲಿಸ್ಬಿಟ್ಟಿದ್ದೀವಿ, ಕವರ್ ಗಿವರ್ ಎಲ್ಲ ಹಾಕ್ಸಿ. ಈಗ ಯಶಸ್ ಕಡೆಯಿಂದ ಒಂದು ಪಾರ್ಟಿ ಅರೇಂಜ್ ಆಗಿದೆ, 100 ರೂಪೀಸ್ ಪಾರ್ಟಿ. ಏನಂತ ಯಶಸ್? ಇದೇನೋ ಗಲೀಜು, ಅದು ಒಣಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಸಚಿನ್ ಆ ಸ್ಕೂಟಿಗೆ ತರಕೋಯ್ದಾನೆ, ನಾವು ಹೋಗಿರೋಣ. ಅವ್ನು ಬರಲಿಲ್ಲ ಅಂದ್ರೆ ಆಮೇಲೆ ಅವ್ನು ಅದಕ್ಕೂ ಹುರ್ಕೊತಾನೆ. ಮೋಟಿವೇಶನ್ ನನಗೊಂದು ಗೊತ್ತಾಗಲಿಲ್ಲ, ಸ್ಕೂಟಿಲಿ ಬ್ರೇಕ್ ಹಿಡಿದಲ್ಲೇ ಸ್ಟಾರ್ಟ್ ಆಗಲ್ಲ, ಯಾಕೆ? ರೇವ್ ಕನ್ನಡಿಗ ನಾನಾ ನೀನಾ? ಅಲ್ಲ, ನನಗೆ ಅದೊಂದು ಗೊತ್ತಾಗಬೇಕಲ್ಲ. ರೇವ್ ಕನ್ನಡಿಗ ನಾನಾ ನೀನಾ? ಹಾಂ, ಹುಡುಕನ ಪ್ರಾಬ್ಲಮ್ ಇದೆ, ಏನಿದೆ ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಅಲ್ಲ, ಅದು ಏನೋ ಒಂದು ಫೀಚರ್ ಇರುತ್ತೆ, ಸುಮ್ಮನೆ ಹಾಕಿರಲ್ಲ, ಫೀಚರ್ ಏನೋ ಇರುತ್ತೆ. ಹಂಗೆ ನ್ಯೂಟ್ರಲ್ ಇಲ್ಲ ಅಂದ್ರೆ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಯಾಕೆ ಹಿಂಗೆ ಅಂತ ಅದೇನೋ ಫೀಚರ್ ಇರುತ್ತೆ ಮಗ, ಹಂಗೆ ಸುಮ್ಮನೆ. ನನಗೆ ಈಗ ಸೆಂಟ್ರ್ ಸ್ಟ್ಯಾಂಡ್ ಹಾಕ್ಸ್ತಾನೆ ಅಂತ ಅಂದ್ಕೊಂಡೆ, ಸ್ಟಾರ್ಟ್ ಮಾಡಿಬಿಟ್ಟ ಹಂಗೋ ಹಿಂಗೋ. ಥ್ಯಾಂಕ್ ಯು. ಹೆಲ್ಮೆಟ್ ಎಲ್ಲ ಪೊಲೀಸ್ ಸರ್ ಕ್ಯಾಚ್ ಹಿಮ್, ಪೊಲೀಸ್ ಸರ್ ಕ್ಯಾಚ್ ಹಿಮ್. ಹೆಲ್ಮೆಟ್ ಹಾಕಿಲ್ಲ ಮತ್ತೆ ಬಾಟಿ ಮಗ, ಅವನು ಹಾಕಿಲ್ಲ. ಅವ್ನು ಬೇಡ, ನೀನು ಇಂಪಾರ್ಟೆಂಟ್ ನಮಗೆ. ಸಚಿನ, ನಿಮ್ಮ ರೋಡಲ್ಲಿ ಅಲ್ಲ, ನಿಮ್ಮ ರೋಡಲ್ಲಿ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನನಗೆ. ಹಾಂ ಅಣ್ಣ, ನೀವು ಯೂಟ್ಯೂಬ್ ಮಾಡ್ತೀರಾ ಅಂದರು. ಹ್ಞೂ ಮಾಡ್ತೀವಿ ಅಂತ ಹೇಳಿದೆ. ಹೆಸರು ಅಣ್ಣ ಸಂಜಯ್ ಟಾಕ್ಸ್ ಅಂದರು, ಫ್ರೀ ಪ್ರಮೋಷನ್ ಮಾಡಿಕೊಂಡೆ. ಅಲ್ಲಿ ಇವತ್ತೊಂದು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನಮಗೆ, ಒಂದು ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗ್ತಾರೆ ನಮಗೆ. ಗೋಬಿ ತಿಂದ್ವಿ ಗ್ಯಾಪಲ್ಲಿ. ಇದು ಯಾಕೋ ಕಾರವರು ನಮಗಿಂತ ಮುಂದೆ ಹೋಗ್ತಿರೋ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ದಾರೆ, ನಮಗೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ. ಈಗ ಒಂಚೂರು ಡಾಟಾ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಇನ್ನೊಂದು ಕ್ಯಾಮ್ರಾದಲ್ಲಿ ಬಂದುಬಿಟ್ಟು. ಜಿಪ್ಪೆ ಮಚ್ಚ, ಲ್ಯಾಪ್ಟಾಪು ಬ್ಯಾಗಿನ ಜಿಪ್ಪೆ ಹಾಕಿರಲಿಲ್ಲ, ಅದರಲ್ಲಿ ನೋಡಿದ್ರೆ ಲ್ಯಾಪ್ಟಾಪ್ ಎಲ್ಲ ಇತ್ತು. ಥ್ಯಾಂಕ್ ಗಾಡ್, ಬೇಗ ನೋಡ್ಕೊಂಡ್ವಿ, ಎಲ್ಲ ಬಿದ್ದೋಗೋಕ್ಕಿಂತ ಮುಂಚೆ. ಯಶಸ್ಸಿಂದ M3 ಇತ್ತಷ್ಟೇ, ನಂದು M2. ಯಶಸ್ಸಿಂದ M3 ಇತ್ತು, M3 ಇಸ್ಕೊಬರ್ತಿದ್ದೆ. ಗೋಬಿ ತಿಂದ್ವಿ ಗ್ಯಾಪಲ್ಲಿ, ಶೂಟ್ ಮುಗಿಸಿ. ಪಾಪ ಯಶಸ್ ಡಯಟ್ ಮಾಡೋಣ ಅಂತ ಇದ್ದ, ಇವತ್ತಿಂದ ಎಲ್ಲ ಹಾಳಾಗೋಯ್ತು. ಇಟ್ಸ್ ಓಕೆ, ಸರಿ ಮಾಡ್ಕೊಳ್ಳೋ ಅಂತ ಯಶಸ್. ಈಗ ಬಂದುಬಿಟ್ಟು ಮನೆಗೆ ಹೋಗಿ ಸಂಜೆ ಇಂಚಾರ ಹೋಮ್ ಸ್ಟೇಗೆ ಹೋಗಿ ಫಸ್ಟ್ ಡೇ ಆಫ್ ಅವರ್ ಏಜೆನ್ಸಿ ಆ್ಯಂಡ್ ಕಾಲಿಡ್ತಾ ಇದ್ದೀವಿ. ಅಲ್ಲಿ ಒಂದು ಶೂಟ್ ಮುಗಿಸ್ಕೊಂಡು ಮತ್ತು 9 ಅಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀವಿ. ಇಷ್ಟು ಸದ್ಯಕ್ಕೆ ಪ್ಲ್ಯಾನ್. ಯಶಸ್ ಬರ್ತೀಯಾ? ನಾನೇ ಕಾರ್ ತೆಗಿತೀನಿ. ಕಾರಲ್ಲಿ ಹೋಗಿ ಬರೋದು, 7ಗೆ ಹೋಗಿ 9ಗೆ ಬರೋದು. ಒಂದು 6:30ಗೆ ಹೊರಡೋದು, ಇಲ್ಲಿ 5:45 ಅನಿಸುತ್ತೆ. ಫೋನ್ ಮಾಡ್ತೀನಿ ಇಫ್ ಇನ್ ಕೇಸ್ ಯಶಸ್ಸು ಬರೋದ್ರು. ಅಲ್ಲೇನೋ ಆಗ್ತಿದೆ ಗುರು, ಫುಲ್ ಸುಟ್ಟೋಗ್ತಾ ಇದೆ. ಮತ್ತೇನಾದರೂ ಇಲ್ಲ, ಕರೆಂಟ್ ಬಂತ ಅಂತ ಮೇ ಬಿ. ಫುಲ್ ನೆನ್ನೆ ಒಳ್ಳೆ ಮಳೆ ಬಂದು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಎಲೆಕ್ಟ್ರಿಸಿಟಿದು. ನಮ್ಮ ಮನೇಲಿ UPS ಇದ್ದಿದ್ದಕ್ಕೆ ನಾವು ಬಚಾವಾದ್ವಿ, ಅಷ್ಟೇನು ತೊಂದರೆ ಆಗಲಿಲ್ಲ ನಮಗೆ. ಮಳೆ ಬಂದುಬಿಟ್ಟು ಇಡೀ ಸಿಟಿಯಲ್ಲಿ ಕರೆಂಟೇ ಇಲ್ಲ, ಫುಲ್ ಲೈಟ್ ಕಂಬ ಎಲ್ಲ ಬಿದ್ದು, ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ ತುಂಬ. ನಮ್ಮ ಹತ್ರ ಇದ್ದಿದ್ದಕ್ಕೆ ಪರವಾಗಿಲ್ಲ, UPS ಇದ್ದಿದ್ದಕ್ಕೆ, ಇಲ್ಲಾಂದರೆ ಭಾಳ ಕಷ್ಟ ಆಗೋದು. ಈಗ ಬಂದುಬಿಟ್ಟು ನಮ್ಮ ಇಂಚಾರ ಹೋಮ್ ಸ್ಟೇ ಕಡೆ ಹೋಗ್ತಾಯಿದ್ದೀನಿ. ಇವತ್ತು ಆಲ್ರೆಡಿ ಸ್ಯಾಟರ್ಡೇ ಅಲ್ವಾ, ಅವ್ರ ರಿಕ್ವೈರ್ಮೆಂಟ್ ಇರೋದೆ ಸ್ಯಾಟರ್ಡೇ ಮತ್ತು ಸಂಡೇಗೆ. ಈಗ ಸ್ಯಾಟರ್ಡೇ ಆಗಿರೋದ್ರಿಂದ ಸಂಡೇ ನೈಟ್ 7ಇಂದ 9 ತನಕ ಅವ್ರ ರಿಕ್ವೈರ್ಮೆಂಟ್. ಈಗ ಆಲ್ರೆಡಿ ಟೈಮ್ 6:35 ಸಮಥಿಂಗ್ ಆಗಿದೆ. ನಾನು ಅದಕ್ಕೆ ಒಂದು 7:15 ಆಗುತ್ತೆ, ಅವ್ರು ಹೇಳಿದ್ದಾರೆ 7:30 ಒಳಗೆ ಬನ್ನಿ ಅಂತ. ಅಷ್ಟೊತ್ತಿಗೆ ನಾನು ಕರೆಕ್ಟಾಗಿ ಪ್ರಾಪರಾಗಿ ರೀಚ್ ಆಗ್ತೀನಿ. ನೆಕ್ಸ್ಟು ಬಂದುಬಿಟ್ಟು ನಾಳೆ ಬೆಳಗ್ಗೆ ಇರುತ್ತೆ ಅವ್ರ ರಿಕ್ವೈರ್ಮೆಂಟ್ 9ಇಂದ 11 ತನಕ. ಈಗ ಹೋಗ್ಬಿಟ್ಟು ಒಂದೆರಡಲ್ಲ, ಇರೋ ಗೆಸ್ಟಿಂದು ಪಿಕ್ಚರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಕ್ಯಾಂಡಿಡ್ ಪಿಕ್ಚರ್ಸ್ ಆಗಿರುತ್ತೆ ಎಲ್ಲದು. ಆಮೇಲೆ ಒಂದಷ್ಟು ರೀಲ್ಸಿಗೆ ಶಾರ್ಟು, ಅದಕ್ಕೆ ಗಿಂಬಲ್ ತೊಗೊಂಡಿದ್ದೀನಿ ಬ್ಯಾಗ್ ಒಳಗೆ. ಅದಾದಮೇಲೆ ಫೋನ್ ಸ್ಟೋರೇಜ್ ಫುಲ್ ಆದರೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಲ್ಯಾಪ್ಟಾಪ್ನೂ ತೊಗೊಂಡಿದ್ದೀನಿ. ಅಲ್ಲೇ ಡಾಟಾ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಏನು ವರ್ಕ್ ಇದೆ ಅದನ್ನು ಕಂಟಿನ್ಯೂಷನ್ ಮಾಡ್ಕೋಬೋದು. ಯಶಸ್ಸಿಗೆ ಬರೋಕ್ಕೆ ಹೇಳಿದ್ದೀನಿ. ಇಲ್ಲಿ ನನಗೆ ಆ್ಯಕ್ಷನ್ ಕ್ಯಾಮ್ರಾ ಬೇಕು, ಈಗ ಸದ್ಯಕ್ಕೆ ಫೋನಲ್ಲಿ ಮಾಡ್ತಾಯಿದ್ದೀನಿ. DG Action 4 ಇದೆ, ಬಟ್ ಸ್ಟಿಲ್ ಅದರಲ್ಲಿ ಯಾಕೋ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ. ಆಮೇಲೆ ನೈಟ್ ಮೂಡ್ ಇಲ್ಲ DG Action 4ಅಲ್ಲಿ, ಹಾಗಾಗಿ DG Action 5 ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು DG Action 4 ನಂದೇನಲ್ಲ, ಅದು ನನ್ನ ಫ್ರೆಂಡಿಂದು ಇಸ್ಕೊಂಡಿದ್ದೆ ಜಸ್ಟು. ಈಗ ಅದಕ್ಕೆ ನಂದೇ Action 5 ಇದೆಯಲ್ಲ, ಅದನ್ನೇ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟೊತ್ತಿಗೆ ಕಾಯ್ತಾ ಇದ್ದೀನಿ. ಅವ್ನು ಬರ್ತಾನೆ ಸ್ವಲ್ಪ
ವಿ ಆರ್ ಬ್ಯಾಕ್ ಆನ್ DJ Action 5 Pro. ಅದೇನೋ ಗೊತ್ತಿಲ್ಲ ಗುರು, ಈ ಕ್ಯಾಮ್ರಲ್ಲಿ ನನಗೆ ಲಾಗ್ ಮಾಡಿದ್ರೇ ಭಾಳ ಮಜಾ ಬರುತ್ತೆ. ಫೋನಲ್ಲೂ ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನಗೆ ಅಷ್ಟು ಮಜಾ ಬರಲಿಲ್ಲ. ಅದರಲ್ಲಿ ವಾಯ್ಸ್ ಕೂಡ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ಆದಂಗೆ ಆಯಿತು ನನಗೆ. ಇದ್ರ ಹಿಂದ್ಗಡೆ ಕ್ಲಿಪ್ ಏನು ನೋಡ್ತೀರಾ, ಅದು ಐಫೋನಲ್ಲಿ ಮಾಡಿದ್ದು. Action 5 Pro Action 5 Proನೇ. ಯಾರೋ ರೀಲ್ಸ್ ನೋಡ್ತಾ ಇದ್ದೆ ನಾನು, Action 4 ಮತ್ತು Action 5 Pro ಎರಡೂ ಸೇಮ್ ಇದೆ ಅಂತ. ನೋ ಬ್ರೋ, ಯು ಆರ್ ಕಂಪ್ಲೀಟ್ಲಿ ರಾಂಗ್. Action 4 Action 5 Proಗೆ ಭಾಳ ಡಿಫ್ರೆನ್ಸ್ ಇದೆ ಆಯಿತಾ. ನಾನು ಅಂದ್ಕೊಂಡೆ ಸೇಮ್ ಇದೆ ಅಂತ. ನೋ ಬ್ರೋ, ನೋ, ಭಾಳ ಡಿಫ್ರೆನ್ಸ್ ಇದೆ. ಯಾವುದೋ ರೀಲ್ ನೋಡಿದೆ, Action 5 ತೊಗೊಬೇಡಿ, ತೊಗೊಂಡ್ರೆ Action 4 ತೊಗೊಳ್ಳಿ, ಇಲ್ಲಾಂದರೆ Action 6 ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ದ. ಇಲ್ಲ ಬ್ರೋ, Action 5 ತೊಗೊಳ್ಳಿ, ಬೆಸ್ಟು. ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕೆ ಸ್ಟಾರ್ಟಿಂಗ್ Action 5 Pro ಬೆಸ್ಟು. ಈಗ ನಮ್ಮ ಕ್ಯಾಪ್ಚರ್ ಸ್ಟುಡಿಯೋ ಹತ್ರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡ್ಕೋಬೇಕು. ಕ್ಯಾಮ್ರಾ ಬಂದುಬಿಟ್ಟು ಅವ್ರದ್ದೇ ಯೂಸ್ ಮಾಡ್ತಿರೋದು, ಆ್ಯಸ್ ಐ ಸೆಡ್ ಅರ್ಲಿಯರ್. ಅವ್ರನ್ನ ಪಿಕ್ ಮಾಡ್ಕೊಂಡ್ಬಿಟ್ಟು ದೆನ್ ನಾವು ಇಂಚರ್ ಹೋಮ್ ಸ್ಟೇ ಹೋಗ್ತೀವಿ. ಆಲ್ರೆಡಿ 6:50 ಆಗೋಯ್ತು. ಇಲ್ಲೊಬ್ಬ ಫ್ರೆಂಡ್ ಸಿಕ್ಕಿದ್ದ, ಪಿ ಯು ಆದಮೇಲೆ ನಾವು ಇವತ್ತೇ ಸಿಕ್ಕಿದ್ದು ಮತ್ತೆ ಆಫ್ಟರ್ 5 years. ಅವ್ರನ್ನ ಕರ್ಕೊಂಡು ಫ್ಯೂಯಲ್ ಹಾಕ್ಸ್ಬೇಕು, ಆಗೋ ಈಗ ಅನ್ನಂಗಿದೆ ಕಾರು. ಇಲ್ಲಿ ಕ್ಯಾಪ್ಚರ್ ಸ್ಟುಡಿಯೋ ಅವ್ರನ್ನ ಪಿಕ್ ಮಾಡ್ಕೊಂಡು ಫ್ಯೂಯಲ್ ಹಾಕ್ಸ್ಕೊಂಡು ಸೀದಾ ಹೋಮ್ ಸ್ಟೇಗೆ ಹೋಗ್ತಾ ಇರೋದು. ಗೈಸ್, ಹೋಮ್ ಸ್ಟೇಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಮಳೆ ಹೆಂಗೆ ಬರ್ತಿದೆ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ. ಮುಂದ್ಗಡೆ ಇರೋ ರೆಡ್ ಕಾರು ಕಾಣಿಸ್ತಾ ಇಲ್ಲ ನನಗೆ ಕರೆಕ್ಟಾಗಿ. ನೋಡಿ ಅಲ್ಲಿ ಯಾರೋ ಓವರ್ಟೇಕ್ ಮಾಡ್ಕೊಂಬರ್ತಾವೆ, ಅದರಲ್ಲಿ ಏನೇನು ಕಾಣಿಸ್ತಾ ಇಲ್ಲ. ಹೊರಟ್ವಿ, ಮಳೆ ನೋಡಿದ್ರೆ ಸರಿ ಬರ್ತಿದೆ. ಈ ಮಳೆಯಲ್ಲಿ ಅದೆಲ್ಲಿ ಫೈರ್ ಕ್ಯಾಂಪ್ ಹಾಕಿದಾರಂತ ನಮಗಂತೂ ಗೊತ್ತಿಲ್ಲ. ಫೈರ್ ಕ್ಯಾಂಪ್ ಹಾಕಿದ್ರೆ ಮಾತ್ರ ನಮಗೆ ಫೋಟೋ ತೆಗೆಯೋದು ಭಾಳ ಕಷ್ಟ ಆಗುತ್ತೆ. ಈ ಮಳೆಯಲ್ಲಿ ನಮ್ಮ ಕ್ಯಾಮ್ರಾ ಆಚೆ ತೆಗೆದುಬಿಟ್ರೆ ನಾವು ಮತ್ತೆ ನಾಳೆ ಕ್ಯಾಮ್ರಾ ಆನ್ ಮಾಡೋಕ್ಕೂ ಹೋಗಲ್ಲ, ಆ ಥರ ಕ್ಯಾಮ್ರಾ ಆಗೋಗುತ್ತೆ. ಸ್ವಲ್ಪ ಬ್ರೋ ಮುಖದ ಮೇಲೆ ಲೈಟ್ ಬಿಡಿ ಹೇಳ್ತೀನಿ ನನಗೆ. ಹಾಂ, ನೈಸ್. ಸ್ವಲ್ಪ ಅಡ್ವೆಂಚರಸ್ ಮಾಡ್ತಾಯಿದ್ದೀವಿ. ಕಾರ್ ಆ್ಯಕ್ಚುಲಿ ಮೇಲೆ ತಂಗಟ್ಟು ತೊಗೊಂಡೋಗ್ಬೋದು ನಿಧಾನಕ್ಕೆ. ಇಲ್ಲಾರೋ ಅಡ್ಡ ನಿಲ್ಸ್ಕೊಂಡು ಅವ್ರ ಮುಂದೆ ಹೋಗ್ತಾನೂ ಇಲ್ಲ, ಹೋಗೋರಿಗೂ ಬಿಡ್ತಿಲ್ಲ, ಹಂಗೆ ಮಾಡ್ತಾವ್ರೆ. ಅದಕ್ಕೆ ನಾವು ನಡ್ಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಜೀಪ್ ಇದೆ ಅವ್ರದ್ದು. ಆ ಕಡೆಯಿಂದ ಬರೋತ್ತಿಗೆ ಜೀಪ್ ಕೈಯಲ್ಲಿ ಡ್ರಾಪ್ ಹಾಕ್ಸ್ಕೊಂಡ್ರೆ ಸರಿ ಆಗುತ್ತೆ. ಈಗ ಹಂಗೆ ಹೋಗ್ತೀವಿ. ಓಕೆ, ಇಲ್ಲಿ ಶೂಟ್ ಮುಗಿಸಿದಾಯಿತು. ಒಂದು ರೂಮ್ ಶೂಟ್ ಮಾಡೋಕ್ಕೆ ಹೇಳಿದ್ರು ನಮಗೆ. ಇದು ಬಂದುಬಿಟ್ಟು ರೂಮ್ ನಮಗೆ ಶೂಟ್ ಮಾಡೋಕ್ಕೆ ಹೇಳಿದ್ದು. ಗೆಸ್ಟ್ ಫೈರ್ ಕ್ಯಾಂಪಲ್ಲೆಲ್ಲ ಹಾಕೋಕ್ಕೆ ಮಳೆ ತೋರಿಸಿದ್ನಲ್ಲ ಯಾವ ಥರ ಮಳೆ ಬರ್ತಿದೆ ಅಂತ. ಅದಕ್ಕೆ ರೂಮಿಂದೆಲ್ಲ ಒಂದು ಪಿಕ್ಚರ್ಸ್ ತೊಗೊಳ್ಳಿ, ದೆನ್ ಅದನ್ನು ಪೋಸ್ಟ್ ಮಾಡೋಣ ಸದ್ಯಕ್ಕೆ ಇವತ್ತಿಗೆ. ನೆಕ್ಸ್ಟು ಮೇ ಬಿ ಮುಂದಿನ ವಾರ ಮಳೆ ಇರಲ್ಲ ಅನಿಸುತ್ತೆ. ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಏನು ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ಈಗ ಸದ್ಯಕ್ಕೆ ರೂಮಿನ ಪಿಕ್ಚರ್ಸ್ ಎಲ್ಲ ತೊಗೊಂಡಿದ್ದೀವಿ. ಈಗ ಹಂಗೆ ಹೋಗ್ತಾ ಯಾವ್ದಾದ್ರು 1-2 ಪಿಕ್ಚರ್ಸ್ ಇನ್ನೊಂದಷ್ಟು ತೊಗೊಂಡು ಮನೆಗೆ ಹೋಗೋದು ಅಷ್ಟೇ ಈ ಕೆಲಸ. ಲೆಟ್ಸ್ ಫೋಟೋ ಶೂಟ್ ಎಲ್ಲ ಆಯಿತು. ಐ ಮೀನ್ ಗೆಸ್ಟಿಗೆ ಊಟಕ್ಕೆ ಏನಾದರೂ ಬರ್ತಾರೋ, ಅವ್ರದ್ದೇನಾದರೂ ಕ್ಲಿಪ್ಸ್ ತೆಗಿಬೇಕಂತ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಯಾರೂ ಬರೋಂಗೆ ಕಾಣ್ತಾ ಇಲ್ಲ, ನೋಡೋಣ. ಅಲ್ಲಿ ಮೇಲ್ಗಡೆ ಗೆಸ್ಟ್ ಇದ್ದಾರಂತೆ ಆಲ್ರೆಡಿ. ಸ್ವಲ್ಪ ಅಲ್ಲೊಂಚೂರು ಫೋಟೋಸ್ ತೆಗೀರಿ ಅಂತ ಹೇಳಿದ್ರು. ಅದಕ್ಕೆ ಮೇಲ್ಗಡೆ ಹೋಗ್ತಾಯಿದ್ವಿ. ಅವ್ರಿಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲಿ ಮೇಲೊಂದು ಪ್ರಾಪರ್ಟಿ ಇದೆ ಇವ್ರದ್ದೇ. ಮೇ ಬಿ ಅವತ್ತು ತೋರಿಸಿದ್ದೇನೆ ಅನಿಸುತ್ತೆ ನಾನು ನಿಮಗೆ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈಗ ತುಂಬ ಕರೆಂಟೇ ಇಲ್ಲ, ಅದಕ್ಕೆ ನಾವು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಹೋಗ್ಲಿಕ್ಕೆ ಜೀಪ್ ಬಂತು, ಜೀಪಲ್ಲಿ ಹೋಗ್ತೀವಿ. ಹಾಗೆ ಹೋಗೋದು ಭಾಳ ಕಷ್ಟ ಆಗೋದು. ಅಲ್ಲಿ ಹೋಗ್ತಾಯಿದ್ದೀವಿ. ಇನ್ನೊಂದು ಹೋಮ್ ಸ್ಟೇ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಜೀಪಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ದರ್ಶನ್ ಬ್ರೋ ಹಿಂದ್ಗಡೆ ಕೂತ್ಕೊಂಡ್ಬರ್ತೀನಿ ಅಂತ ಹಿಂದ್ಗಡೆ ಕೂತಿದ್ದಾರೆ, ನಾವು ಮುಂದೆ ಕೂತಿದ್ದೀವಿ. ಜೀಪ್ ರೈಡ್ ಅಟ್ ನೈಟ್ ಟೈಮ್ ಅರೌಂಡ್ 8:25 ಆಗಿದೆ. 8:25 ಟೈಮ್ ಜೀಪ್ ರೈಡ್ ಹೋಗ್ತಾಯಿದ್ದೀವಿ ಇನ್ನೊಂದು ಹೋಮ್ ಸ್ಟೇಗೆ. ಇನ್ನೊಂದು ಹೋಮ್ ಸ್ಟೇ ಇವ್ರದ್ದೇ ಪ್ರಾಪರ್ಟಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ರೀಚ್ ಆದ್ವಿ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಜನ ಗೆಸ್ಟ್ ಇದ್ದಾರಂತೆ, ಕೂತಿದ್ದಾರಂತೆ. ಕ್ಯಾಂಡಿಡೇಟ್ಸ್ ತೊಗೊಳಕ್ಕೆ ಒಂಚೂರು ಜಾಗ, ಐ ಮೀನ್ ಗೆಸ್ಟ್ ಇದ್ದಾರೆ ಅಂತ ಹೇಳೋದು, ಅದಕ್ಕೆ ಬಂದು. ಫೈರ್ ಕ್ಯಾಂಪೇನು ಕಾಣ್ತಾ ಇಲ್ಲ, ನೋಡೋಣ ಗೆಸ್ಟ್ ಏನಾದರೂ ಸಿಕ್ಕಿದ್ರೆ ತೊಗೊಳ್ತೀವಿ. ಓಕೆ, ಕ್ಯಾಂಡಿಡೇಟ್ಸ್ ಸಿಗೋಣ ಅಂತ ಬಂದಿದ್ವಿ. ಫೈರ್ ಕ್ಯಾಂಪ್ ಫೈನಲ್ಲಿ ಹಾಕಿದ್ದಾರೆ, ನೋಡ್ಬೋದು. ಆ್ಯಂಡ್ ಆ ಕಡೆ ಗೆಸ್ಟ್ ಇದ್ದಾರೆ ಆ್ಯಂಡ್ ಬ್ರೋ ತೆಗಿತಾ ಇದ್ದಾರೆ. ನಾವಿಲ್ಲಿ ದೂರದಲ್ಲಿದ್ದೀವಿ, ಯಾಕಂದರೆ ನಮ್ಮದೇನೋ ಅಲ್ಲಿ ಕ್ಲೋಸಪ್ಪಲ್ಲಿ ಏನೂ ಕೆಲಸ ಇಲ್ಲ. ನಮ್ಮದೇನಿದ್ರು ಇಲ್ಲಿಂದ ಕೂತ್ಕೊಂಡು ಕಂಟೆಂಟ್ ಮಾಡೋದಷ್ಟೇ. ಬ್ರೋ ಅಲ್ಲಿ ಕೂತಿದ್ದಾರೆ, ಕ್ಯಾಂಡಿಡೇಟ್ಸ್ ತೆಗಿತಾ ಇದ್ದಾರೆ. ಆ್ಯಂಡ್ ಎಲ್ಲ ಫೋಟೋಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕ್ಯಾಪ್ಚರ್ ಸ್ಟುಡಿಯೋನ ಫಾಲೋ ಮಾಡ್ಕೊಂಡಿರಿ. ನಮ್ಮ ಬ್ರದರ್ ಫುಲ್ಲಲ್ಲಿ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಆ್ಯಂಗಲಿಂದ ಟ್ರೈ ಮಾಡ್ತಿದ್ದಾರೆ ಫೋಟೋಸ್ ತೆಗಿಯೋಕ್ಕೆ. ನಾನು ಬ್ರೋ ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾಯಿದ್ದೀವಿ. ಈಗ ಹೋಗಿ ವಿಡಿಯೋ ಎಡಿಟ್ ಮಾಡಬೇಕು, ಅದು ಬಿಗ್ ಟಾಸ್ಕ್. ಈಗ ಹೋಗೋತ್ತಿಗೆ 10 ಅರೌಂಡ್ ಆಗುತ್ತೆ. 10ಗೆ ಹೋಗಿ ನಾನು ಎಡಿಟ್ ಮಾಡೋಕ್ಕೆ ಕೂತ್ರೆ 11. ಶೂಟೆಲ್ಲ ಮುಗಿಸಿದಾಯಿತು. ಈಗ ಬಂದುಬಿಟ್ಟು ಸಿಟಿ ಸೈಡ್ ವಾಪಸ್ ಹೋಗ್ತಾಯಿದ್ದೀವಿ. ಸಿಟಿ ಸೈಡ್ ಇನ್ ದ ಸೆನ್ಸ್ ನಮ್ಮ ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ನಮ್ಮ ದರ್ಶನ್ ಬ್ರೋ ಏನು ಅನಿಸ್ತು ಬ್ರೋ ಹೋಮ್ ಸ್ಟೇ ನೋಡಿ?
ಶೂಟ್ ಎಲ್ಲ ಮುಗಿಸಿದಾಯಿತು. ಇವಾಗ ಎಡಿಟಿಂಗ್ಗೆ ಕೂತಿದ್ದೀನಿ. ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೆ, ವೀಡಿಯೋಸ್ ಎಲ್ಲ ಜಸ್ಟ್ ಎಡಿಟ್ ಮಾಡೋದು ರಿಮೈನಿಂಗ್. ಇದಾಗಿತ್ತು ನಮ್ಮ ಡೇ 9 ಲಾಗ್. ಇನ್ನು ಡೇ 10 ಒಳಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿದ್ದಂಗೆ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.